ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮನ್ನ ಪ್ರತಿನಿತ್ಯವೂ ಆಶೀರ್ವಾದ ಮಾಡಿ ಕಾಪಾಡುತ್ತಿರುವುದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಮರ್ಪಣೆ ಮಾಡುತ್ತೇನೆ. ಈ ದಿನವೊಂದು ವಾಕ್ಯ ಓದ್ಕೊಳ್ಳೋಣ. 1 ಪೇತ್ರ 5ನೇ ಅಧ್ಯಾಯದಲ್ಲಿ 9ನೇ ವಚನ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಪ್ರಿಯ ಸೋದರ ಸೋದರಿ, ಕರ್ತನು ಹೇಳ್ತಾ ಇದ್ದಾನೆ, ಮೊದಲನೇದಾಗಿ ಸೈತಾನನನ್ನ ನಾವು ಎದುರಿಸಬೇಕಂದ್ರೆ ನಮ್ಮ ಒಳಗಡೆ ಬಲವಾದ ನಂಬಿಕೆ ಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು, ಬೆಟ್ಟಕ್ಕೆ ಇತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದ್ರು ಬೀಳ್ತದೆ ಎಂಬುದ ಯಾಕೆ ಹೇಳಿದ್ರು ಅಂದ್ರೆ, ಅಲ್ಲಿ ಬೆಟ್ಟ ಅನ್ನುವಂಥದ್ದು ಈ ಲೋಕದಲ್ಲಿ ಬರುವಂತ, ಅಂದ್ರೆ ಈಗ ಬೆಟ್ಟನ ಯಾರ ಕೈಲೂ ಎತ್ತದಿಕ್ಕಾಗೋದಿಲ್ಲ, ಯಾರ ಕೈಲಿಗೂ ಜರುಗಿಸೋದಿಕ್ಕಾಗೋದಿಲ್ಲ, ಯಾರ ಕೈಲಿಗೂ ಅದನ್ನ ನಾಶ ಮಾಡೋದಿಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಈ ನಾಶ ಆಗದಂತಹ, ಈ ಒಂದು ಜರುಗಿಸದಂತಹ, ಈ ಒಂದು ನಿರ್ಮೂಲನೆ ಆಗದಂತಹ ಈ ದುಷ್ಟ ಸೈತಾನನನ್ನ ನೀವು ಎದುರಿಸಬೇಕು ಅಂದ್ರೆ, ಅದನ್ನ ಬೇರು ಸಹಿತ ಕಿತ್ತಾಕ್ಬೇಕು ಅಂದ್ರೆ ನಿಮ್ಮ ಒಳಗಡೆ ಬಲವಾದಂತ ಕ್ರಿಸ್ತನ ಮೇಲೆ ನಂಬಿಕೆ ಇರಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಂಬಿಕೆಯಲ್ಲಿ ದೃಢವಾಗಿ. ಇವತ್ತೊಂದು ಮರ ಭೂಮಿಯಲ್ಲಿ ಆಳವಾಗಿ ಬೇರ್ ಬಿಟ್ರೇನೆ, ಅದೇನೇ ಗಾಳಿ ಬಂದ್ರು, ಏನೇ ಒಂದು ಬಿರುಗಾಳಿಗಳು ಬಂದ್ರು, ಮಳೆ ಬಂದ್ರು ಬೀಳದ ಹಾಗೆ ಅಲ್ಲಾಡಿ ಹಾಗೆ ನಿಂತ್ಕೊಳ್ತದೆ ಭದ್ರವಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ನಿಮಗೆ ಸಮಸ್ಯೆಗಳು ಬಂದಾಗ, ನಿಮ್ಮ ಜೀವಿತದಲ್ಲಿ ಯಾವುದೇ ರೋಗ ಬಾಧೆಗಳು, ಕ್ರಿಸ್ತನನ್ನ ನಂಬಿದ ನಿಮಿತ್ತವಾಗಿ ನಿಂದನೆಗಳು, ಅವಮಾನಗಳು ನಿನಗೆ ಬಂದಾಗ, ನೀನು ನಂಬಿಕೆಯಲ್ಲಿರುವುದಾದರೆ ನೀನು ಬಲವಾಗಿ ನಿಂತ್ಕೊಳ್ತೀಯ. ನಂಬಿಕೆ ಇಲ್ಲ ಅನ್ನುವುದಾದರೆ ನಿನ್ನನ್ನ ನೀನು ಶಪಿಸಿಕೊಳ್ತೀಯ, ನಿನ್ನನ್ನ ನೀನು ಅಗೆತನ ಮಾಡ್ಕೊಳ್ತೀಯ. ನೀನು ದೇವರಿಂದ ಹಂತವಾಗಿ ಆತನ ಮೇಲಿರುವ ಪ್ರೀತಿ ಹಾಗೇ ಮುರಿತಾ ಇರ್ತದೆ, ಪ್ರಾರ್ಥನೆ ಜೀವಿತ ಮುರಿತಾ ಇರ್ತದೆ, ದೇವರ ಮೇಲಿರುವಂತ ಭಯ ಮುರಿತಾ ಇರ್ತದೆ. ಯಾಕೆ ಅಂದ್ರೆ, ಯಾರ ಮೇಲೆ ನಾವು ನಂಬಿಕೆ ಇಡ್ತೀವೋ ಅವರ ಮೇಲೂ ಸಹ ನಮಗೊಂದು ಭಯ ಇರ್ತದೆ. ಹಲ್ಲೆಲೂಯಾ. ಇವತ್ತು ನೀನ್ ಕರ್ತನ ಮೇಲೆ ನಂಬಿಕೆ ಇಡುವುದಾದರೆ ಆ ಕರ್ತನಿಗೆ ನೀವು ಭಯ ಪಡ್ತೀರಾ. ಇವತ್ತು ನೀವು ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಂತಾಗ ಸೈತಾನನ ಎದುರಿಸಲಿಕ್ಕೆ ದೇವರು ನಿಮ್ಗೆ ಶಕ್ತಿಯನ್ನ ಕೊಡಲಿಕ್ಕಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡು ಅವನನ್ನು ಅಂದ್ರೆ ಯಾರು, ನಿನಗೆ ತೊಂದರೆ ಪಡಿಸುವ ದುಷ್ಟನು ಸೈತಾನನನ್ನ ನೀವು ಎದುರಿಸಿರಿ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ. ಇನ್ನು ನೀವು ನಂಬಿಕೆಯಲ್ಲಿ ಇದ್ದೀರಾ, ಇಲ್ಲ ಅಪನಂಬಿಕೆಯಲ್ಲಿ ಇದ್ದೀರಾ? ನಂಬಿಕೆ ಇನ್ನೂ ಸ್ಟ್ರಾಂಗ್ ಆಗಿ ಅದು ನಿಮ್ಮ ಒಳಗಡೆ ಬೇರೂರ್ಬೇಕು ಅಂದ್ರೆ, ನಿನ್ನನ್ನು ನಂಬಿಕೆ ಹುಟ್ಟಿಸುವ ಜನಗಳೊಟ್ಟಿಗೆ ನಂಬಿಕೆಯನ್ನ ಇನ್ನೂ ಬಲಪಡಿಸುವಂತ ವಾಕ್ಯಗಳನ್ನ ಕೇಳುವಂಥದ್ದು, ಸಂದೇಶಗಳನ್ನ ಕೇಳುವಂಥದ್ದು, ಇನ್ನು ವಾಕ್ಯಗಳನ್ನ, ಸತ್ಯ ವಾಕ್ಯಗಳನ್ನ ಓದುವಂಥದ್ದು, ಆರಾಧನೆ ಮಾಡುವಂಥದ್ದು, ಹೆಚ್ಚಾದ ಪ್ರೇಯರ್ ಮಾಡುವಂಥದ್ದು, ನಿನ್ನ ನಂಬಿಕೆ ಯಾವುದೆಲ್ಲ ಬಲಪಡಿಸಲಿಕ್ಕೆ ಏನೆಲ್ಲ ಬೇಕಾಗಿದೆಯೋ ಅದೆಲ್ಲವನ್ನ ನೀನು ತೆಗೆದುಕೊಳ್ಬೇಕು. ನೋಡ್ರಿ, ಆಸ್ಪತ್ರೆಯಲ್ಲಿ ನೀನು ಹುಷಾರಿಲ್ಲದೆ ಸುಸ್ತಾಗಿ ಏನಾದ್ರು ಬಿದ್ದಿರುವುದಾದ್ರೆ ಅದಕ್ಕೆ ಬೇಕಾದಂತ ಮೆಡಿಸಿನ್ಗಳು ಕೊಡ್ತಾರೆ ಹೊರತು ಅದಕ್ಕೆ ವಿರುದ್ಧವಾದದ್ದು ಯಾವುದು ಕೊಡೋದಿಲ್ವಲ್ಲ. ಇವತ್ತು ಯೋಚನೆ ಮಾಡಿ ನೋಡ್ರಿ, ನಿನ್ನ ಒಳಗಡೆ ಇರುವಂತ ಅಪನಂಬಿಕೆಯನ್ನ, ನಿನ್ನ ಒಳಗಡೆ ಇರುವಂತ ಒಂದು ದುಷ್ಟನ ಕಾರ್ಯಗಳನ್ನ ಎದುರಿಸಬೇಕು ಅಂದ್ರೆ ನಂಬಿಕೆ ಎಂಬ ಮೆಡಿಸಿನ್ ನಿನ್ನ ಒಳಗಡೆ ಬರುವಾಗ ಅದು ಓಡೋಗ್ತದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಒಳಗಡೆ ಆ ನಂಬಿಕೆ ಇರುವುದಾದರೆ ಹಿಂದೆ ನಿನ್ನ ಜೀವಿತದಲ್ಲಿ ಸೈತಾನನ ಎದುರಿಸಲಿಕ್ಕೆ, ಆತ ತರುವಂತ ಎಲ್ಲಾ ಸಮಸ್ಯೆಗಳ ಎದುರಿಸಲಿಕ್ಕೆ ಕರ್ತನು ಇಂದು ನಿಮಗೆ ಬಲವನ್ನು ಕೊಡಲಿಕ್ಕಿದ್ದಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಾ? ನಂಬಿಕೆ ಕಮ್ಮಿಯಾಗಿರುವುದಾದ್ರೆ ಕರ್ತನನ್ನ ಹೆಚ್ಚಿಸು. ಆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು, ಸೈತಾನನ ಎದುರಿಸಬೇಕು ದೇವರೇ ಎಂಬುದಾಗಿ ಕಡೆಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ತಲೆಗಳನ್ನ ಬಾಗಿ ತಮ್ಮನ್ನ ತಾವು ಒಪ್ಪಿಸಿ ಕೊಡ್ತಾ ಇದ್ದಾರೋ, ಈಗಲೇ ಅವರ ಒಳಗಡೆ ನಂಬಿಕೆ ಇಲ್ಲದಿದ್ದರೆ ನಂಬಿಕೆಯನ್ನ ಹೆಚ್ಚಿಸು ದೇವರೇ. ಸೈತಾನನ ಎದುರಿಸಲಿಕ್ಕೆ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನ ನಂಬಿಕೆಯಲ್ಲಿ ರಾಜ ತುಂಬಿಸು ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ ಕೃಪೆ ತೋರಿದಕ್ಕಾಗಿ ಸ್ತೋತ್ರ, ನಂಬಿಕೆಯನ್ನ ಉಂಟು ಮಾಡಿದಕ್ಕಾಗಿ ಸ್ತೋತ್ರ, ಅವರನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ತಂದೆ, ಆಮೆನ್.